ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, 8ನೇ ತರಗತಿಗೆ ನಾವು LBA ಪ್ರಶ್ನೋತ್ತರಗಳ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಗ್ರಾಮರ್ ಪಾಠಕ್ಕೆ ಸಂಬಂಧಪಟ್ಟಂತೆ. ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ತಿಳಿಸ್ತಾ ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡೋಣ. ಸೊ 8ನೇ ತರಗತಿಯು ಆಲ್ಮೋಸ್ಟ್ 80% ಅಷ್ಟು ಮುಗಿದಿದೆ. ಇನ್ನೂ 2 ಲೆಸನ್ 2 ಪೋಯಮ್ ಮಾತ್ರ ಇದೆ. ಈಗ ಒಂದು ಪೋಯಮ್ 1 ಲೆಸನ್ ಮುಗಿದ್ರೆ ಇನ್ನೊಂದೇ ಒಂದು ತರಗತಿಯಲ್ಲಿ ಕಂಪ್ಲೀಟಾಗಿ LBA 8th ಸ್ಟ್ಯಾಂಡರ್ಡ್ಗೆ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಮುಗ್ದು ಹೋಗುತ್ತೆ ಸ್ನೇಹಿತರೆ. ಓಕೆನಾ? ಸೊ ತಡ ಮಾಡಿದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆ್ಯಸ್ ಯೂಸ್ವಲ್ ನಮ್ಮ ಹಳೆ ಎಲ್ಲ ಏನು ವಿದ್ಯಾರ್ಥಿಗಳಿದ್ದಾರೆ, ನಮ್ಮ ಸ್ನೇಹಿತರಿದ್ದಾರೆ, ಎಲ್ಲರೂ ಪ್ರತಿಯೊಬ್ಬರು ಕೂಡ ವಿಡಿಯೋನ ಲೈಕ್ ಮಾಡ್ತಾನೆ ಇರ್ತೀರಾ, ಕಮೆಂಟ್ಗಳು ಕೂಡ ಮಾಡ್ತಿರ್ತೀರ. ಅದೇ ರೀತಿ ಹೊಸದಾಗಿರ್ತಕ್ಕಂಥವರು ಕೂಡ ತರಗತಿ ಕುರಿತು ಏನನ್ಸುತ್ತೆ ಅಂತ ಕೊನೆಯದಾಗಿ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಇವತ್ತೇ ಈ ವಿಡಿಯೋನ ನೋಡ್ತಾ ಇದ್ದರೆ ಚಾನಲ್ನ ಮೇನ್ ಪ್ರೊಫೈಲ್ಗೆ ಹೋದರೆ ಸ್ನೇಹಿತರೆ ಪ್ಲೇ ಲಿಸ್ಟ್ ಸಿಗುತ್ತೆ. ಅಲ್ಲಿ 6, 7, 8 3 LBA ಪ್ರಶ್ನೋತ್ತರಗಳು ಸಿಗುತ್ತೆ. ಸರಿನಾ? ಬನ್ನಿ ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ನೋಡಿ, ಫಾರ್ ಎ 5 year old ಅಂತಕ್ಕಂಥ ಒಂದು ಪೋಯಮ್ ಇದೆ. ಸೊ ಈ ಪೋಯಮಲ್ಲಿ ಫಸ್ಟು ಗ್ರಾಮರ್ ಪಾರ್ಟ್ ಇರೋದ್ರಿಂದ ನಾವು ನೋಡ್ತಾ ಇದ್ದೀವಿ. ನೋಡಿ, ದ ಸಿನೋನಿಮ್ ಆಫ್ ದ ವರ್ಡ್ ಪ್ಯೂರಿಫೈಡ್ ಅಂತ ಇದೆ ಸ್ನೇಹಿತರೆ. ಸೊ ಇದಕ್ಕೆ ನಾವೇನು ಹುಡುಕಬೇಕು? ಸಮಾನಾರ್ಥಕ ಪದ. ಸಿನೋನಿಮ್ಸ್ ಅಂತಂದರೆ ಸಮನಾದ ಪದವನ್ನು ಹುಡುಕಬೇಕು. ಸೊ ಫಸ್ಟ್ ನೋಡಿ, ಆಪ್ಷನ್ ಏನಿದೆ ಅಂತ ಸ್ಪ್ರೆಡ್ ಇದೆ ಸ್ನೇಹಿತರೆ. ಆಪ್ಷನ್ ಬಿ ಯಲ್ಲಿ ಡೆಲಿವರ್ಡ್ ಇದೆ. ಆಪ್ಷನ್ ಸಿ ಯಲ್ಲಿ ಬ್ರಾಟ್ ಇದೆ. ಆಪ್ಷನ್ ಡಿ ಯಲ್ಲಿ ಕಾಲ್ಡ್ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಬಂದು ಏನು ಡೆಲಿವರ್ಡ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿದೆ. ಸೊ ಇದಕ್ಕೆ ನಾನು ಸ್ಟಾರ್ ಹಾಕ್ತೀನಿ, ಯಾಕಂದರೆ ನಾವು ಈ ಹಿಂದೆ ಈ ಒಂದು ವರ್ಡ್ ಕುರಿತು ನೋಡಿಲ್ಲ, ಹಾಗಾಗಿ ಇದು ಪ್ರಶ್ನೆ ಆಗ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಹಾಗಾಗಿ ಎಲ್ಲರೂ ನೋಟ್ಕೊಂಡು ಇಟ್ಕೊಳ್ಳಿ. ಅದ್ರ ಜೊತೆಗೆ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್. ಆದರೆ ನೀವು ಆ ಲಿಂಕ್ಗೆ ಜಾಯ್ನ್ ಆದರೆ PDF ನೋಟ್ ಸಿಗುತ್ತೆ. ಅದ್ರ ಜೊತೆಗೆ ಆನ್ಸರ್ ಕೀ ಕೂಡ ಇರುತ್ತೆ, ನಿಮಗೆ ಹೆಲ್ಪ್ ಆಗುತ್ತೆ ಯಾರಿಗೆ ಬರಲಿಕ್ಕೆ ಆಗಲ್ವೋ ಅವರಿಗೆ. ಸೊ ನಾನು ಸ್ಮಾರ್ಟ್ ಟ್ರಿಕ್ ಏನು ಹೇಳ್ತೀನಿ ಅಂತಂದರೆ, ಇದರಲ್ಲಿ ನಮ್ಗೆ 80% ಅಷ್ಟು ಗೊತ್ತಿರುತ್ತೆ, ಕೆಲವೊಂದು ಮಾತ್ರ ಹಾರ್ಡ್ ಆಗಿರುತ್ತೆ. ಸೊ ಆ 20% ಮಾತ್ರ ಬರೆದಿಟ್ಕೊಂಡ್ರೆ ಇದು ಸ್ಮಾರ್ಟ್ ವರ್ಕ್ ಆಗುತ್ತೆ. ಇಡೀ PDF ಪ್ರಿಂಟ್ ತೊಗೊಂಡು ಇಡೀ PDF ನೀವು ಓದ್ತಾ ಕೂತ್ಕೊಂಡ್ರೆ ಅದಕ್ಕಿಂತ ಬೆಸ್ಟು ನಿಮ್ಗೆ ಯಾವುದು ಬರಲ್ಲೋ ಅದ್ರ ಕಡೆ ಗಮನ ಕೊಟ್ಟರೆ ಈಸಿಯಾಗಿ ಮೂವ್ ಆಗ್ಬೋದು ಅನ್ನೋದು ನನ್ನ ಅನಿಸಿಕೆ. ಸೊ 2ನೇ ಪ್ರಶ್ನೆ ನೋಡಿ ಸ್ನೇಹಿತರೆ, ದ ಆ್ಯಂಟೋನೇಮ್ ಆಫ್ ದ ವರ್ಡ್ ಕೈಂಡ್ ಅಂತ ಇದೆ. ಸೊ ಇದು ಕೈಂಡ್ ಅಂತಕ್ಕಂಥದ್ದು ಈಸಿಯಾದಂತಹ ಒಂದು ವರ್ಡು. ಸೊ ನೋಡಿ, ಇದಕ್ಕೆ ಕ್ಯೂರಲ್ ಇದೆ, ಬ್ಯಾಡ್ ಇದೆ, ಆ್ಯಂಗ್ರಿ ಇದೆ, ರೂಡ್ ಆಗಿದೆ ಸ್ನೇಹಿತರೆ. ಇದಕ್ಕೆ ಎ ಆಪ್ಷನ್ ಸರಿಯಾಗಿ ಇದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ದ ಕ್ರಿಯೇಚರ್ ಮೆನ್ಷನ್ಡ್ ಇನ್ ದ ಪೋಯಮ್ ಅಂತ ಇದೆ. ಸೊ ಇದು ಪೋಯಮ್ಗೆ ಸಂಬಂಧಪಟ್ಟಿರೋದ್ರಿಂದ ನಾನು ಇದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ 4th ಕ್ವಶನ್ ನೋಡಿ, ದ ವರ್ಡ್ ರೇನ್ ರೈಮ್ಸ್ ವಿತ್. ನೋಡಿ, ರೈಮಿಂಗ್ ವರ್ಡ್ ಯಾವುದು ರೇನ್ಗೆ ಅಂದರೆ ಲಿಸನ್ ಅಂತ ಇದೆ, ಎಕ್ಸ್ಪ್ಲೇನ್ ಇದೆ, ಮ್ಯಾನ್ ಇದೆ, ಅದಾದಮೇಲೆ ನೇಷನ್ ಅಂತ ಇದೆ ಸ್ನೇಹಿತರೆ. ರೇನ್ ಎಕ್ಸ್ಪ್ಲೇನ್ ಅಲ್ವಾ? ರೇನ್ ಎಕ್ಸ್ಪ್ಲೇನ್ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗಿದೆ. ಬಿ ಇದಕ್ಕೆ ಸರಿಯಾದಂಥ ಉತ್ತರ ಆಗಿದೆ. ಸೊ ನೋಡಿ, ಇಲ್ಲಿ 2-3 ಅಂಕದ ಪ್ರಶ್ನೆಗಳಿದೆ. ಇದು ಪೋಯಮ್ಗೆ ಸಂಬಂಧಪಟ್ಟಿರೋದ್ರಿಂದ ಸ್ಕಿಪ್ ಮಾಡ್ತಾ ಇದ್ದೀನಿ. ನಾವು ಏನಂತಂದರೆ ಗ್ರಾಮರ್ ಪಾಠಕ್ಕೆ ಸಂಬಂಧಪಟ್ಟಿರೋದು ಮಾತ್ರ ನೋಡ್ತಾ ಇದ್ವಿ. ಪದೇ ಪದೇ ಹೇಳ್ತಾ ಇರ್ತೀನಿ ನಿಮಗೆ. ಸೊ ಯೂನಿಟ್ 5 ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ನೋಡಿ, ರೀಡ್ ದ ಗಿವನ್ ಸೆಂಟೆನ್ಸ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಸಫಿಕ್ಸ್ ಅಂತ ಕೊಟ್ಟಿದ್ದಾರೆ. ಸಫಿಕ್ಸ್ ಅಂದರೆ ಏನು? ಒಂದು ಶಬ್ದದ ಕೊನೆಯದಾಗಿ ಬರ್ತಕ್ಕಂಥದ್ದನ್ನು ನಾವೇನಂತೀವಿ? ಸಫಿಕ್ಸ್ ಅಂತ ಕರಿತೀವಿ. ಪ್ರತಿ ಸಲ ನಿಮ್ಗೆ ಲೆಸನ್ ಮಾಡುವಾಗ ನಾನು ಇನ್ ಡೀಟೇಲ್ ಹೇಳ್ತಾ ಕೊಡೋಕ್ಕೆ ಆಗಲ್ಲ. ಸೊ ಹಾಗಾಗಿ ನಿಮ್ಗೆ ಆಲ್ರೆಡಿ ಗ್ರಾಮರ್ ಗೊತ್ತಿದ್ದರೆ ಈಸಿ ಆಗುತ್ತೆ. ಆದರೂ ನಾನು ಹೇಳ್ತೀನಿ, ಓಕೆನಾ? ಸೊ ಫುಲ್ ಹೇಳಲ್ಲ ಅಂತ ಏನಿಲ್ಲ, ಬಟ್ ನೀವು ತಿಳ್ಕೊಂಡಿರಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ. ಓಕೆನಾ? ಸೊ ಬನ್ನಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ. ಯಾವುದು ಸಫಿಕ್ಸ್ ಬರುತ್ತೆ ವರ್ಡಿಗೆ ಅಂತ ನೋಡ್ತಾ ಹೋಗೋಣ. ಬ್ರ್ಯಾಕೆಟಲ್ಲಿ ಏನು ಕೊಟ್ಟಿದ್ದಾರಲ್ಲ ಅದಕ್ಕೆ ನಾವು ಸಫಿಕ್ಸ್ನ ಆ್ಯಡ್ ಮಾಡಬೇಕಾಗತ್ತೆ. ದ ಟೀಚರ್ ವಾಸ್ ವೆರಿ ಡ್ಯಾಶ್ ಟು ಹರ್ ಸ್ಟೂಡೆಂಟ್ಸ್ ಅಂತ ಇದೆ. ದ ಟೀಚರ್ ವಾಸ್ ವೆರಿ ಹೆಲ್ಪ್ಫುಲ್ ಆಗುತ್ತೆ ಸ್ನೇಹಿತರೆ. ಯಾವ ವರ್ಡ್ನ ಒಂದು ನಿಮಿಷ, ಹೆಲ್ಪ್ಫುಲ್ ಅನ್ನೋದು ಇಲ್ಲಿ ಸಫಿಕ್ಸ್ ಆಗಿ ವರ್ಕ್ ಆಗುತ್ತೆ. ಓಕೆನಾ? ಹೆಲ್ಪ್ಫುಲ್. ಇವಾಗ ಓದಿ, ದ ಟೀಚರ್ ವಾಸ್ ವೆರಿ ಹೆಲ್ಪ್ಫುಲ್ ಟು ಹರ್ ಸ್ಟೂಡೆಂಟ್ಸ್. ಯಾವುದನ್ನು ನಾವು ಸಫಿಕ್ಸ್ ಆಗಿ ಯೂಸ್ ಮಾಡಿದ್ವಿ? ಫುಲ್ ಅಂತಕ್ಕಂಥದ್ದು. ಹೆಲ್ಪ್ಗೆ ಫುಲ್ ಅಂತಕ್ಕಂಥದ್ದು ಸಫಿಕ್ಸ್ ಆಗಿ ಯೂಸ್ ಮಾಡಿದ್ವಿ. ಈಗ ಇದೊಂದು ಮೀನಿಂಗ್ಫುಲ್ ಸೆಂಟೆನ್ಸ್ ಆಯಿತು. ಸೊ 2ನೇ ಪ್ರಶ್ನೆ ನೋಡಿ, ದ ಡ್ಯಾಶ್ ಸನ್ಸೆಟ್ ವಾಸ್ ಅಡ್ಮಿರ್ಡ್ ಬೈ ಆಲ್ ಅಂತ ಕೊಟ್ಟಿದ್ದಾರೆ. ಸೊ ಬ್ಯೂಟಿಗೆ ನಿಮ್ಗೆ ಗೊತ್ತಿದೆ, ಬ್ಯೂಟಿ ಕೂಡ ಫುಲ್ ಅಂತಕ್ಕಂಥದ್ದೇ ಸಫಿಕ್ಸ್ ಬರುತ್ತೆ, ಬ್ಯೂಟಿಫುಲ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ನೀವು CET ಎಕ್ಸಾಮ್ ಬರೆಯುವಾಗ
ನನ್ನ ಪ್ರಕಾರ ಟೈಮ್ ಸೇವ್ ಆಗಬೇಕು, ನಿಮಗೆ ಇನ್ನೂ ಮೆಂಟಲ್ ಎಬಿಲಿಟಿ ಇರುತ್ತೆ, ಅವೆಲ್ಲ ಮಾಡಬೇಕು ಅಂತಂದಾಗ ಪಟ್ಟಂತ ನೀವು ಏನು ಮಾಡಬೇಕು, ಬ್ರ್ಯಾಕೆಟಲ್ಲಿರ್ತಕ್ಕಂಥ ವರ್ಡನ್ನ ಓದಿ ಅದಕ್ಕೆ ಸಫಿಕ್ಸ್ ಹಾಕಿದ್ರೆ ಸಾಕು. ಇಡೀ ಸೆಂಟೆನ್ಸ್ ಓದ್ತಾ ಕೂತ್ಕೊಳ್ಳೋ ಅವಶ್ಯಕತೆ ನಿಮಗಿಲ್ಲ. ಏನು ಕೇಳಿದ್ದಾರೆ? ಸಫಿಕ್ಸ್ ಕೇಳಿದ್ದಾರೆ. ಯಾವುದ್ರ ಬಗ್ಗೆ ಕೇಳಿದ್ದಾರೆ? ಬ್ರ್ಯಾಕೆಟಲ್ಲಿರೋ ವರ್ಡ್ಗೆ ಸಫಿಕ್ಸ್ ಕೇಳಿದ್ದಾರೆ. ಅಂದಮೇಲೆ ನೀವು ಫಾಸ್ಟಾಗಿ ಮೂವ್ ಆಗೋದು ಬೆಸ್ಟ್ ಅಂತ ಹೇಳ್ತೀನಿ, ಟೈಮ್ ಸೇವ್ ಮಾಡ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಥರ್ಡ್ ಕ್ವಶನ್. ಶಿ ಈಸ್ ಅ ವೆರಿ ಡ್ಯಾಶ್ ಪರ್ಸನ್ ಅಂತ ಕೊಟ್ಟಿದ್ದಾರೆ. ಶಿ ಈಸ್ ವೆರಿ, ಕೇರ್ಗೆ ಯಾವ್ದು ಬರುತ್ತೆ? ಕೇರ್ಫುಲ್ ಅಂತ ಬರುತ್ತೆ. ಇದಕ್ಕೂ ಕೂಡ FUL ಫುಲ್ ಬರುತ್ತೆ. ಸ್ನೇಹಿತರೆ, ಒಂದು ವರ್ಡ್ನ ಯೂಸ್ ಮಾಡುವಾಗ ಫುಲ್ಗೆ FUL ಬರಿತೀವಿ, ಬಟ್ ನಾವು ಸಪ್ರೇಟಾಗಿ ಫುಲ್ ಬರೆಯುವಾಗ FULL ಬರಿತೀವಿ. ಇದೊಂದು ಕೂಡ ನಿಮಗೆ ನೆನಪಿರಲಿ, ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಫೋರ್ತ್ ಕ್ವಶನ್. ದ ಡ್ಯಾಶ್ ಆಫ್ ನೋಡಿ, ದ ಡ್ಯಾಶ್ ಆಫ್ ಸ್ಟ್ರೇಂಜರ್ಸ್ ಟಚ್ಡ್ ಮೈ ಹಾರ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಟಚ್ ಇರೋದು ಏನಾಗುತ್ತೆ ಸ್ನೇಹಿತರೆ? ಕೈಂಡ್ ಅಂತ ಕೊಟ್ಟಿದ್ದಾರಲ್ವಾ, ಸೊ ಕೈಂಡ್ನೆಸ್ ಆಗುತ್ತೆ. ಏನಾಗುತ್ತೆ? ಕೈಂಡ್ಗೆ ಕೈಂಡ್ನೆಸ್ ಆಗುತ್ತೆ. ನೋಡಿ ನೆಕ್ಸ್ಟು ಕ್ವಶನ್ನು ಇಲ್ಲಿ ಕೈಂಡ್ನೆಸ್ ಆಗುತ್ತೆ. ಸೊ ಇದಕ್ಕೆ ಟೇಕ್ ಮಾಡೋಣ, ಕೈಂಡ್ನೆಸ್ಗೆ. ಎಸ್. ನೆಕ್ಸ್ಟ್ ನೋಡಿ, ರೀಡ್ ದ ಗಿವನ್ ಸೆಂಟೆನ್ಸ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಪ್ರಿಫಿಕ್ಸ್ ಅಂತ ಕೊಟ್ಟಿದ್ದಾರೆ. ಒಂದು ವರ್ಡ್ನ ಕೊನೆಯದಾಗಿ ಹಚ್ಚಿದರೆ ಅದು ಸಫಿಕ್ಸ್ ಆದರೆ, ಒಂದು ವರ್ಡ್ನ ಫಸ್ಟ್ ಹಚ್ಚಿದರೆ ಅದನ್ನು ನಾವು ಪ್ರಿಫಿಕ್ಸ್ ಅಂತ ಕರಿತೀವಿ. ಸೊ ಪ್ರಿ ಅಂದ್ರೇ ಮೊದಲು, ಪ್ರಥಮ ಅನ್ನೋ ಅರ್ಥವನ್ನು ಕೊಡುತ್ತೆ. ಹಾಗಾಗಿ ಇದರಲ್ಲಿರ್ತಕ್ಕಂತಹ ವರ್ಡ್ಗಳಿಗೆ ಪ್ರಿಫಿಕ್ಸ್ ಹಚ್ಚೋದನ್ನು ನೋಡೋಣ, ಸರಿನಾ? ಫಸ್ಟ್ ಕ್ವಶನ್ ನೋಡಿ, ದ ಕಂಪ್ನಿ ವಿಲ್ ಡ್ಯಾಶ್ ಇಟ್ಸ್ ಪ್ರಾಫಿಟ್ ಟು ಎಕ್ಸ್ಪೆಂಡ್ ಇಟ್ ಬಿಸ್ನೆಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇನ್ವೆಸ್ಟ್ ಇದೆ. ಇನ್ವೆಸ್ಟಿಗೆ ಯಾವ ಒಂದು ನಾವು ಪ್ರಿಫಿಕ್ಸ್ ಹಚ್ಚಬೇಕು ಅಂತ ಅಂದರೆ ರೀಇನ್ವೆಂಟ್ ಅಂತ ಆಗುತ್ತೆ ಸ್ನೇಹಿತರೆ. ಏನಾಗುತ್ತೆ? ಸಾರಿ, ಇನ್ವೆಸ್ಟ್, ಓಕೆನಾ? ರೀಇನ್ವೆಸ್ಟ್ ಏನಾಗುತ್ತೆ? ರೀಇನ್ವೆಸ್ಟ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ನಾವಿಲ್ಲಿ ಪ್ರಿಫಿಕ್ಸ್ ಹಚ್ತಾ ಇದ್ದೀವಿ ಶಬ್ದದ ಮೊದಲಿಗೆ. ಎಲ್ಲಿದೆ ಇದಕ್ಕೆ ಸರಿಯಾದಂಥ ಉತ್ತರ? ರೀಇನ್ವೆಸ್ಟ್ ಅಂತಕ್ಕಂಥದ್ದು ನಿಮಗೆ BLಿರ್ತಕ್ಕಂಥದ್ದು, ಓಕೆನಾ? ಸೊ ನೆಕ್ಸ್ಟ್ ನೋಡಿ, ದ ಡ್ಯಾಶ್ ಅಗ್ರಿಮೆಂಟ್ ಇದೆಯಲ್ಲ, ಸೊ ದ ಡ್ಯಾಶ್ ಬಿಟ್ವೀನ್ ದ ಟು ಪಾರ್ಟೀಸ್ ಲೀಡ್ ಟು ಎ ಸ್ಟೇಲ್ಮೆಂಟ್ ಅಂತ ಇದೆ, ಓಕೆನಾ? ಓಕೆ, ಸ್ಟಾಲ್ಮೆಂಟ್ ಅಂತಕ್ಕಂಥದ್ದು ಏನಿದೆ ನೋಡಿ, ಇಲ್ಲಿ ಅಗ್ರಿಮೆಂಟ್ ಇದೆ ಅಂದರೆ ನಮಗೆ ಫಸ್ಟಿಗೆ ಏನು ಬರ್ತದೆ? ಡಿಸ್ಅಗ್ರಿಮೆಂಟ್ ಅಂತ ಆಗುತ್ತೆ. ಏನಾಗುತ್ತೆ ನೋಡಿ ಸ್ನೇಹಿತರೆ, ಇಲ್ಲಿ ಡಿಸ್ಅಗ್ರಿಮೆಂಟ್ ಆಗುತ್ತೆ. ಡಿಸ್ಅಗ್ರಿಮೆಂಟ್ ದ ಡಿಸ್ಅಗ್ರಿಮೆಂಟ್ ಬಿಟ್ವೀನ್ ದ ಟು ಪಾರ್ಟೀಸ್ ಲೀಡ್ ಟು ಎ ಸ್ಟಾಲ್ಮೆಂಟ್ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ, ಓಕೆನಾ? ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ, ನಂಗೆ ಆಪ್ಷನ್ ಓದೋಕ್ಕೆ ಮರೆತು ಹೋಗ್ತಿದೆ. ಆಪ್ಷನ್ಸ್ ಇದೆ ನೋಡಿ ಸ್ನೇಹಿತರೆ, ಆಪ್ಷನ್ಸ್ ಇದೆ ನೋಡಿ. ಏನಿದೆ? ಅಗ್ರಿಮೆಂಟ್ ಇದೆ. ಆಲ್ರೆಡಿ ಇಲ್ಲಿ ಅಗ್ರಿಮೆಂಟ್ ಇರೋದ್ರಿಂದ ಇಲ್ಲಿ ಯಾವುದೂ ಒಂದು ವರ್ಡ್ ಪ್ರಿಫಿಕ್ಸು ಆಗಿಲ್ಲ, ಸಫಿಕ್ಸು ಆಗಿಲ್ಲ, ಅದಕ್ಕೆ ಇದು ಡಿಲೀಟ್ ಮಾಡಿ. ಅದಾದಮೇಲೆ ನೋಡಿ, ರೀಅಡ್ಜಸ್ಟ್ಮೆಂಟ್ ಇದೆ. ರೀಅಡ್ಜಸ್ಟ್ಮೆಂಟ್ ವರ್ಡೇ ಇಲ್ಲ, ಹಾಗಾಗಿ ಇದನ್ನು ಡಿಲೀಟ್ ಮಾಡಿ. ಇದು ಕೂಡ ಡಿಲೀಟ್ ಮಾಡಿದ್ರೆ ನಿಮ್ಗೆ ಉಳಿಯೋದೇ ಒಂದೇ, ಡಿಸ್ಅಗ್ರಿಮೆಂಟ್ ಸರಿಯಾದಂಥ ಉತ್ತರ ಆಗುತ್ತೆ. ಸೊ 7ನೇ ಪ್ರಶ್ನೆ ನೋಡಿ, ದ ಡ್ಯಾಶ್ ಬ್ರ್ಯಾಕೆಟಲ್ಲಿ ಇರ್ತಕ್ಕಂಥ ವರ್ಡ್ ತುಂಬ ಇಂಪಾರ್ಟೆಂಟ್, ನಮಗೆ ಅದೊಂದು ಹಿಂಟ್ ಇರುತ್ತೆ, ಹಾಗಾಗಿ ನೀವು ಓದ್ಕೊಳ್ಳಿ. ಮಾರ್ಕೆಟ್ ಅಂತ ಇದೆ ಅಲ್ವಾ, ದ ಡ್ಯಾಶ್ ಆಫರ್ಸ್ ಅ ವೈಡ್ ರೇಂಜ್ ಆಫ್ ಪ್ರಾಡಕ್ಟ್ಸ್ ಅಂತ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇದಕ್ಕೆ ಮಾರ್ಕೆಟ್ಗೆ ಯಾವುದು ಪ್ರಿಫಿಕ್ಸ್ ಆಗುತ್ತೆ? ಡಿ ಮಾರ್ಕೆಟಾ, ಅಲ್ಟ್ರಾ ಮಾರ್ಕೆಟಾ, ಹೈಪ್ ಮಾರ್ಕೆಟಾ ಅಥವಾ ಸೂಪರ್ ಮಾರ್ಕೆಟಾ ಅಂತ? ಸರಿ. ಸೊ ಇದಕ್ಕೆ ನೋಡಿ, ದ ಸೂಪರ್ ಮಾರ್ಕೆಟ್ ಅಂತ ಆಗುತ್ತೆ, ಓಕೆನಾ? ಸೂಪರ್ ಮಾರ್ಕೆಟ್ ಎಲ್ಲಿದೆ? ಸೂಪರ್ ಮಾರ್ಕೆಟು ಡಿ ಆಪ್ಷನಲ್ಲಿರೋದ್ರಿಂದ ಡಿ ಸರಿಯಾದಂಥ ಉತ್ತರ ಆಗುತ್ತೆ. ಯಾರಿಗೆಲ್ಲ ಬರೀಲಿಕ್ಕೆ ಆಗಲ್ವೋ, ನಾನು ಏನು ಮಾಡಿ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿದ್ದೀನಲ್ವ, ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಲ್ಲಿ ಕೊಟ್ಟಿದ್ದಲ್ಲಿ ನೀವು ಜಾಯಿನ್ ಆಗಿ, ಗ್ರೂಪ್ಗೆ ಜಾಯಿನ್ ಆದರೆ ನಿಮಗೆ PDF ಸಿಗುತ್ತೆ, ಸರಿನಾ? ಸೊ ಬನ್ನಿ ನೆಕ್ಸ್ಟ್ ನೋಡೋಣ. ಚೂಸ್ ದ ನೋಡಿ, ಪ್ರಿಪೊಸಿಷನ್ಸ್ ಅಂತ ಕೊಟ್ಟಿದ್ದಾರೆ. ನಾನು ಡೈರೆಕ್ಟಾಗಿ ನಾನು ಇನ್ನು ಕಂಪ್ಲೀಟಾಗಿ ಓದ್ತಾ ಹೋಗಲ್ಲ, ಟೈಮ್ ವೇಸ್ಟ್ ಆಗುತ್ತೆ. ಸೊ ನೋಡಿ, ಇಲ್ಲಿ ಏನು ನಾವು ಮಾಡಬೇಕಾಗಿದೆ? ಪ್ರಿಪೊಸಿಷನ್ನ ನೋಡಬೇಕಾಗಿದೆ. ಸೊ ಹಾಗಾಗಿ ಪ್ರಿಪೊಸಿಷನ್ನ ಈಗ ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಫಸ್ಟ್ ಕ್ವಶನಲ್ಲಿ, ದ ಬುಕ್ ಈಸ್ ಡ್ಯಾಶ್ ದ ಟೇಬಲ್ ಅಲ್ವಾ? ಇದು ಈಸಿಯಾಗಿ ನಾವು ಓದುವಾಗಲೇ ಅದು ಆಟೋಮೆಟಿಕ್ಕಾಗಿ ನಮ್ಮ ಬಾಯಲ್ಲಿ ಬರುತ್ತೆ ನೋಡಿ, ಅದು ಆನ್ಸರು. ಕೆಲವೊಬ್ರಿಗೆ ಬರುತ್ತೆ, ಪ್ರಾಕ್ಟೀಸ್ ಯಾರು ಮಾಡ್ತಾ ಇರ್ತಾರೆ, ರೆಗ್ಯುಲರಾಗಿ ಯಾರು ಓದಿರ್ತಾರೆ ಗೊತ್ತಿರುತ್ತೆ. ಅದು ಕೂಡ ಆಪ್ಷನ್ ನೋಡಿ ಏನಿದೆ? ಎಟ್, ಫಾರ್, ಆನ್, ಅಂಡರ್ ಅಂತ ಇದೆ. ಒಂದು ಟೇಬಲ್ನ ಮೇಲೆ ಬುಕ್ ಇದೆ ಅಲ್ವಾ? ಸೊ ಮೇಲೆ ಅಂದರೆ ಏನಾಗುತ್ತೆ? ಆನ್ ಆಗುತ್ತೆ ಅಲ್ವಾ? ದ ಬುಕ್ ಈಸ್ ಆನ್ ದ ಟೇಬಲ್, ಅದಕ್ಕೆ ಸಿ ಸರಿಯಾದಂಥ ಉತ್ತರ ಆಗುತ್ತೆ. ಸೊ 9th ಕ್ವಶನ್, ಐ ಆಮ್ ಗೋಯಿಂಗ್ ಡ್ಯಾಶ್ ದ ಸ್ಟೋರ್ ಟು ಬೈ ಸಮ್ ಮಿಲ್ಕ್
ನೋಡಿ ನಾವು ಓದುವಾಗಲೇ ಐ ಆಮ್ ಗೋಯಿಂಗ್ ಡ್ಯಾಶ್ ಅಂತ ಬಂತು. ಸೊ ಕೆಲವೊಬ್ಬರಿಗೆ ಅದು ಪ್ರಾಕ್ಟೀಸ್ ಇಂಗ್ಲೀಷ್ ಮೀಡಿಯಮರಾಗಿದ್ದರೆ ಬಂದೇ ಬರುತ್ತೆ, ಕನ್ನಡ ಮೀಡಿಯಮ್ ಆದರೂ ಕೂಡ ಬಂದೇ ಬರುತ್ತೆ ಸ್ನೇಹಿತರೆ. ಸೊ ಕೆಲವೊಂದಿಗೆ ಬರುತ್ತೆ, ಟು ಮಾರ್ಕೆ ಟು ದ ಮಾರ್ಕೆ ಹಿಂಗೆ ಬರುತ್ತೆ ಅದು ಬಾಯಲ್ಲಿ. ಓಕೆನಾ. ಸೊ ನೋಡಿ ಆಪ್ಷನ್ಸ್ನ ನೋಡಿ, ಇಲ್ಲಿ ಆನ್ ಇದೆ, ಫಾರ್ಮ್ ಇದೆ, ಇನ್ನಿದೆ, ಟು ಇದೆ. ಸೊ ಐ ಆಮ್ ಗೋಯಿಂಗ್ ಟು ದ ಸ್ಟೋರ್ ಟು ಬೈ ಸಮ್ ಮಿಲ್ಕ್ ಅಂತ ಆಗುತ್ತೆ. ಹಾಗಾಗಿ ಇಲ್ಲಿ ಟು ಸರಿಯಾದಂಥ ಉತ್ತರ ಆಗಿದೆ, ಡಿ ಕರೆಕ್ಟ್ ಆಗಿದೆ. 10ನೇ ಪ್ರಶ್ನೆ, ದ ಸಿಟಿ ಈಸ್ ಫೇಮಸ್ ಡ್ಯಾಶ್ ಇಟ್ಸ್ ಹಿಸ್ಟಾರಿಕಲ್ ಲ್ಯಾಂಡ್ಮಾರ್ಕ್ ಅಂತ ಅಲ್ವಾ. ದ ಸಿಟಿ ಈಸ್ ಫೇಮಸ್ ಅಂತ ಕೊಟ್ಟಿದ್ದಾರೆ. ಸೊ ಯಾವುದಕ್ಕೆ ಅದು ಫೇಮಸ್ ಆಗಿದೆ ಅಂದರೆ ಹಿಸ್ಟಾರಿಕಲ್ ಲ್ಯಾಂಡ್ಮಾರ್ಕ್ಗೆ ಅದು ಫೇಮಸ್ ಆಗಿದೆ. ಸೊ ಇಲ್ಲಿ ಯಾವ ಪ್ರಿಫಿಕ್ಸ್ ಬರುತ್ತೆ, ಆಫ, ಫಾರ, ಇಂಟುನ, ಅಬೌಟ ಅಂತ. ಸ್ನೇಹಿತರೆ ದ ಸಿಟಿ ಈಸ್ ಫೇಮಸ್ ಫಾರ್ ಅಂತ ಆಗುತ್ತೆ. ಸೊ ಬಿ ಸರಿಯಾದಂಥ ಉತ್ತರ ಆಗಿದೆ ಇಲ್ಲಿ. ದ ಸಿಟಿ ಈಸ್ ಫೇಮಸ್ ಫಾರ್ ಹಿಸ್ ಹಿಸ್ಟಾರಿಕಲ್ ಲ್ಯಾಂಡ್ಮಾರ್ಕ್. ಸರಿನಾ. ಸೊ 11ನೇ ಪ್ರಶ್ನೆ ನೋಡಿ, ವಿಡಿಯೋ ಇಷ್ಟ ಆಗ್ತಿದ್ರೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನನಗೆ ಹೆಚ್ಚು ಹೆಚ್ಚು ತರಗತಿಗಳು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಸ್ನೇಹಿತರೆ. ಅದ್ರ ಜೊತೆಗೆ ಹೈಪ್ ಅಂತ ಒಂದು ಆಪ್ಷನ್ ಇದೆ, ಹೈಪ್ ಮೇಲೆ ಕ್ಲಿಕ್ ಮಾಡಿ ಪಾಯಿಂಟ್ಸ್ ನೀಡ್ತಾ ಹೋಗಿ. ಸೊ 11th ಕ್ವಶನ್ ನೋಡಿ, ದ ಮೀಟಿಂಗ್ ಈಸ್ ಶೆಡ್ಯೂಲ್ಡ್ ಡ್ಯಾಶ್ PM. ಓಕೆನಾ. ದ ಮೀಟಿಂಗ್ ಈಸ್ ಶೆಡ್ಯೂಲ್ಡ್ ಡ್ಯಾಶ್ ಟು PM ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಯಾವ ಒಂದು ಪ್ರಿಫಿಕ್ಸ್ ಬರುತ್ತೆ, ಆ್ಯಟ್ ಬರುತ್ತೆ. ಯಾಕಂದರೆ ಎಕ್ಸಾಕ್ಟಾಗಿ ನಮ್ಗೆ ಟೈಮ್ ಗೊತ್ತಿದೆ, ಹಾಗಾಗಿ ಆ್ಯಟ್ ಬರುತ್ತೆ ಸ್ನೇಹಿತರೆ. ದ ಮೀಟಿಂಗ್ ಈಸ್ ಶೆಡ್ಯೂಲ್ಡ್ ಆ್ಯಟ್ 2 PM ಅಂತ ಆಗುತ್ತೆ. ಸೊ ನೆಕ್ಸ್ಟ್ ಹೋಗೋಣ. ಎಸ್, ಓಕೆ. ಸೊ ಯಾವುದೇ ಒಂದು ಎಕ್ಸಾಮ್ನ ಓದುವಾಗ ನಿಮ್ಗೆ ಏನು ಹಿಂಟ್ ಹೇಳ್ತೀನಿ ನಾನು ಅಂತಂದರೆ, ಕೆಲವೊಬ್ಬರಿಗೆ ಈ ಕ್ಲಾಸ್ PSTR, HSTR, GPSTR, TETನ ಅಂತ ಕೇಳ್ತಿರ್ತೀರ ಸ್ನೇಹಿತರೆ. ಒಂದು ನೆನಪಿಟ್ಕೊಳ್ಳಿ, ಅದು ಯಾವುದೇ ಒಂದು ಎಕ್ಸಾಮ್ ಆಗಿರಲಿ, ಸೊ ಗ್ರಾಮರ್ ಅಷ್ಟೇ. ಅದು ಎಲ್ಲಾದರೂ ಕೇಳಿ ಹೆಂಗಾದರೂ ಕೇಳಿ ಅಲ್ವಾ. ಇವಾಗ PSTRಗೆ ಆಲ್ಫಾಬೆಟಿಕ್ 26 ಇದೆ ಅಂದರೆ HSTRಗೂ ಕೂಡ 26 ಇರುತ್ತೆ, PSTRಗೂ 26 ಇರುತ್ತೆ, TET ಕೇಳಿದ್ರೆ 26 ಇರುತ್ತೆ, ಅದು ಚೇಂಜ್ ಆಗೋಲ್ಲ. ಹಾಗೆ ನೀವೊಂದು ಗ್ರಾಮರ್ನ ಪರ್ಫೆಕ್ಟಾಗಿ ಕಲಿತ್ರೆ ಅವ್ರು ಯಾವ ಪೋಸ್ಟ್ ಆದ್ರೂ ಕರೀಲಿರಿ, ಅವರು ಎಲ್ಲಾದರೂ ಕೇಳಲಿ ಕ್ವಶನ್ನು, ಅದು ನಮ್ಗೆ ಬೇಕಾಗಿಲ್ಲ, ನಮಗೆ ಪರ್ಫೆಕ್ಟ್ ಆಗಬೇಕು ನಾವು ಅಷ್ಟೇ. ಸರಿನಾ. ಇದು PSTRಗೆ ಬೇರೆ ಗ್ರಾಮರ್ ಇರುತ್ತಾ, HSTRಗೆ ಬೇರೆ ಗ್ರಾಮರ್ ಇರುತ್ತಾ, ಹಂಗಿರೋದಿಲ್ಲ. ಓಕೆನಾ. ಕೆಲವೊಬ್ಬರು ಕೇಳ್ತಿರ್ತಾರೆ, ನಾನು ಹಿಂಗೆ ಮಾಡಬೇಕಾದ್ರೇ ಕೆಲವೊಬ್ಬರು ಕಮೆಂಟ್ ಕೂಡ ಹಾಕಿರ್ತಾರೆ, ಮೇಡಮ್ GPSTRಗೆ ಕ್ಲಾಸ್ ಹಾಕಿ, ಮೇಡಮ್ TETಗೆ ಹಾಕಿ ಅಂತ ಹಾಕ್ತಿರ್ತೀರ. ಹಾಗಾಗಿ ಹೇಳ್ತಿದ್ದೀನಿ ಸ್ನೇಹಿತರೆ, ಜನರಲ್ ಆಗಿ ತಿಳ್ಕೊಳ್ಳಿ, ಗ್ರಾಮರ್ ಇಸ್ ದ ಗ್ರಾಮರ್ ಅಷ್ಟೇ, ಅದು ಆ ವಿಷಯಕ್ಕೆ ಈ ವಿಷಯಕ್ಕೆ ಬೇರೆ ಬೇರೆ ಅಂತಿರಲ್ಲ. ಸೊ ಕೇಳೋ ಪ್ರಶ್ನೆಯಲ್ಲಿ ಡೆಪ್ತ್ ಇರಬಹುದೇ ವಿನಃ ಗ್ರಾಮರ್ ಚೇಂಜ್ ಆಗೋಲ್ಲ. ಸರಿನಾ. ಕೇಳೋ ಪ್ರಶ್ನೆಗಳಲ್ಲಿ ನಿಮಗೆ ಡೆಪ್ತಾಗಿ ಬರಬಹುದು ಅಷ್ಟೇ. ಸೊ ಬನ್ನಿ, ರೀಡ್ ದ ಗಿವನ್ ಸೆಂಟೆನ್ಸ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಕೇಳಿದ್ದಾರೆ ಸ್ನೇಹಿತರೆ. ಓಕೆನಾ. ಏನು ಲ್ಯಾಂಗ್ವೇಜ್ ಫಂಕ್ಷನ್ಸ್ ಇದೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ನೋಡಿ, ಐ ಆಮ್ ಸೋ ಸಾರಿ ಟು ಹಿಯರ್ ದಟ್ ಯು ಆರ್ ಫೀಲಿಂಗ್ ಅನ್ವೆಲ್. ಸೊ ಸಾರಿ, ನೀವು ತುಂಬ ಒಂದು ಫೀಲಿಂಗಲ್ಲಿ ಇದ್ದೀರಾ ಅಂತ ನಂಗೆ ಈಗ ಗೊತ್ತಾಯಿತು ಅನ್ನೋದು. ಸೊ ಯಾವ ಒಂದು ಲ್ಯಾಂಗ್ವೇಜ್ ಫಂಕ್ಷನ್ ಆಗಿದೆ ನೋಡಿ. ಗ್ರ್ಯಾಟಿಟ್ಯೂಡಾ, ಅಲ್ಲಿ ಸಿಂಪತಿ ತೋರಿಸ್ತಾ ಇದ್ದಾರಾ, ಅಪಾಲಜಿ ಇದೆಯಾ, ಕಂಗ್ರ್ಯಾಚುಲೇಷನ್ಸ್ ಇದೆಯಾ? ಏನಿದೆ ಸ್ನೇಹಿತರೆ, ಇಲ್ಲಿ ಸಿಂಪತಿ ಇದೆ. ಹೌದಾ. ಆ ಒಂದು ವಾಕ್ಯದಲ್ಲಿ ಅವ್ರ ಬಗ್ಗೆ ಸಿಂಪತಿನ ಏನು ಮಾಡ್ತಿದ್ದಾರೆ, ತೋರಿಸ್ತಿದ್ದಾರೆ. ಓ ಸಾರಿ, ನಿಮಗೆ ಏನಂತಂದರೆ ಅನ್ವೆಲ್ ಫೀಲಿಂಗ್ ಆಗ್ತಿದೆಯಾ ಅಂತಕ್ಕಂಥದ್ದು ಸಿಂಪತಿ, ಅನುಕಂಪ ತೋರಿಸ್ತಿದ್ದಾರೆ. ಸೊ 2ನೇ ಪ್ರಶ್ನೆಯಲ್ಲಿ, ಕುಡ್ ಯು ಪ್ಲೀಸ್ ಪಾಸ್ ದ ಸಾಲ್ಟ್. ದ ಸೆಂಟೆನ್ಸ್ ಈಸ್ ಎಕ್ಸಾಂಪಲ್ ಆಫ್ ಕುಡ್ ಯು ಪ್ಲೀಸ್ ಪಾಸ್ ದ ಸಾಲ್ಟ್ ಅಂತ ಕೇಳ್ತಿದ್ದಾರೆ. ಸೊ ಇದು ರಿಕ್ವೆಸ್ಟಾ, ಆರ್ಡರಾ, ಸಜೆಷನಾ, ಸ್ಟೇಟ್ಮೆಂಟಾ? ಸ್ನೇಹಿತರೆ ಇದು ವೆರಿ ಈಸಿ. ಕುಡ್ ಯು ಪ್ಲೀಸ್ ಅಂದರೆ ಇಲ್ಲಿ ರಿಕ್ವೆಸ್ಟ್ ಮಾಡ್ಕೋತಿದ್ದಾರೆ, ಸಾಲ್ಟನ್ನ ಪಾಸ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡ್ಕೋತಿದ್ದಾರೆ ಅಲ್ವಾ. ಸೊ 14ನೇ ಪ್ರಶ್ನೆ ನೋಡಿ, ಐ ಆಮ್ ನಾಟ್ ಶೋರ್ ವಾಟ್ ಟು ಡೂ, ಕ್ಯಾನ್ ಯು ಹೆಲ್ಪ್ ಮೀ. ಐ ಆಮ್ ನಾಟ್ ಶೋರ್ ವಾಟ್ ಟು ಡೂ, ಕ್ಯಾನ್ ಯು ಹೆಲ್ಪ್ ಮೀ. ನನಗೆ ಏನು ಮಾಡಬೇಕೋ ಗೊತ್ತಾಗ್ತಿಲ್ಲ, ನೀವೇನಾದರೂ ಹೆಲ್ಪ್ ಮಾಡ್ತೀರಾ ಅನ್ನೋ ಒಂದು ವಾಕ್ಯ. ಸೊ ಇದೇನಾಗಿದೆ ಅಂತ ಕೇಳ್ತಿದ್ದಾರೆ. ರಿಫ್ಯೂಸಿಂಗ್ ಹೆಲ್ಪ್, ಗಿವಿಂಗ್ ಅಡ್ವೈಸ್, ಮೇಕಿಂಗ್ ಎ ಡಿಸಿಷನ್, ಸೀಕಿಂಗ್ ಅಡ್ವೈಸ್. ಸ್ನೇಹಿತರೆ ಅವ್ರಿಗೆ ಏನು ಮಾಡಬೇಕು ಅವ್ರಿಗೆ ಗೊತ್ತಾಗ್ತಿಲ್ಲ, ಸೊ ಅವ್ರು ಹೆಲ್ಪ್ ಕೇಳ್ತಿದ್ದಾರೆ ಅಂದರೆ ಸೀಕಿಂಗ್ ಅಡ್ವೈಸ್ ಆಗುತ್ತೆ. ಸಾರಿ, ಇಲ್ಲಿದೆ ಡಿ ಆಪ್ಷನ್, ಸೀಕಿಂಗ್ ಅಡ್ವೈಸ್. ಅವರು ನಿಮ್ಮಿಂದ ಅಡ್ವೈಸ್ನ ಅಕ್ಸೆಪ್ಟ್ ಮಾಡ್ತಿದ್ದಾರೆ, ನೀವು ಅವ್ರಿಗೆ ಅಡ್ವೈಸ್ ಕೊಡಬೇಕು ಅಂತ ಅವರು ಎಕ್ಸೆಪ್ಟೇಷನ್ ಇಟ್ಕೊಂಡಿದ್ದಾರೆ, ಹಾಗಾಗಿ ಸೀಕಿಂಗ್ ಅಡ್ವೈಸ್ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡಿ, ಕಂಗ್ರ್ಯಾಚುಲೇಷನ್ಸ್ ಆನ್ ಯುವರ್ ನ್ಯೂ ಜಾಬ್.
ಅಲ್ವಾ. ದಟ್ ಈಸ್ ಅ ಫ್ಯಾಂಟಾಸ್ಟಿಕ್ ನ್ಯೂಸ್ ಅಂತ ಮಾತಾಡ್ತಿದ್ದಾರೆ. ಸೊ ಹಾಗಾದರೆ ಇಲ್ಲಿ ಇದೊಂದು ಸಿಂಪತಿನ, ಅಪಾಲಜಿನ, ವಿಶಸ್, ಗ್ರ್ಯಾಟಿಟ್ಯೂಡ. ಕಂಗ್ರ್ಯಾಚುಲೇಷನ್ಸ್ ಎತ್ತಿದ್ದಾರೆ ಅಂದರೆ ಅದು ವಿಶಸ್ ಆಗಿದೆ ಅಲ್ವಾ. ಎಸ್, ತುಂಬ ಈಸಿಯಾಗಿರುತ್ತೆ ಗ್ರಾಮರು. ನೀವು ಗ್ರಾಮರ್ ಅಂದ ತಕ್ಷಣ ಕೆಲವೊಬ್ಬರು, ಎಲ್ಲರೂ ಅಂತ ಹೇಳಲ್ಲ, ತುಂಬ ಭಯ ಪಡ್ತೀರಾ. ತಿಳ್ಕೊಂಡ್ರೆ ಯಾವುದೂ ಕೂಡ ಹಾಡಲ್ಲ. ಓಕೆ, ಸೊ ಬನ್ನಿ ನೆಕ್ಸ್ಟ್ ನೋಡಿ ಸ್ನೇಹಿತರೆ. ಇದು ರೀಅರೇಂಜ್ಮೆಂಟ್ ಇದೆ. ಇದು ಎಲ್ಲ ಪ್ರಶ್ನೆಗಳ ಕೇಳೋದಿಲ್ಲ, ಹಾಗಾಗಿ ನಾನು ಸ್ಕಿಪ್ ಮಾಡ್ತಿದ್ದೀನಿ. ಸೊ ಇದು ರೈಟಿಂಗ್ ಕ್ವಶನ್ಸಲ್ಲಿ ಇರುತ್ತೆ ಅಲ್ವಾ, ಹಾಗಾಗಿ. ಸೊ ಇದು ನೋಡಿ 18th ಕ್ವಶನ್ನು. ಐಡೆಂಟಿಫೈ ದ ಸೆಂಟೆನ್ಸ್. ಇದಾಯ್ತಲ್ವ, ಕಂಗ್ರ್ಯಾಚುಲೇಷನ್ಸು. ಐಡೆಂಟಿಫೈ ದ ವರ್ಬ್ ಟೆನ್ಸ್ ಆ್ಯಂಡ್. ನೀವು ಕೇಳ್ಬೋದು, ಮತ್ತು ನೀವು ಹೇಳಕ್ಕೆ ಬಂದಿಲ್ಲ ಮೇಡಮ್ಗೆ ಅನ್ಬಾರ್ದು. ಕೆಲವೊಬ್ರು ಆ ಥರನೂ ಮೆಸೇಜ್ ಮಾಡ್ತಿರ್ತಾರೆ. ಸೊ ಸ್ನೇಹಿತರೆ ನೋಡಿ, ನೆಕ್ಸ್ಟ್ ಏನು ಮಾಡೋಣ, ನೆಕ್ಸ್ಟ್ ಕ್ವಶನ್ ನಾವು ಜಂಪ್ ಆಗೋಣ. ಸೊ ನೋಡೋಣ ಇದು. ಓಕೆ, ತುಂಬ ಜನ ನೋಡೋಣ ಅಂತಿದ್ದಾರೆ. ಓಕೆ ನೋಡಿ, ಐಡೆಂಟಿಫೈ ದ ವರ್ಬ್ ಟೆನ್ಸ್ ಯೂಸ್ಡ್ ಇನ್ ದ ಸೆಂಟೆನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿರ್ತಕ್ಕಂಥ ಸೆಂಟೆನ್ಸು ಯಾವುದ್ರಲ್ಲಿದೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕಷ್ಟೆ. ಸೊ ಫಸ್ಟ್ ಕ್ವಶನ್ ಏನಿದೆ ನೋಡಿ, ದೇವದತ್ತ ಶೂಟ್ ದ ಸ್ವಾನ್ ಅಂತ ಕೊಟ್ಟಿದ್ದಾರೆ. ಸ್ನೇಹಿತರೆ ಇದು ಏನಾಗುತ್ತೆ ಅಂದರೆ ಪಾಸ್ಟ್ ಟೆನ್ಸ್ ಆಗುತ್ತೆ. ಓಕೆನಾ, ಸಿಂಪಲ್ ಪಾಸ್ಟ್ ಟೆನ್ಸ್ ಆಗುತ್ತೆ. ಗೋಪಾಲ್ ವರ್ಕ್ಸ್ ಹಾರ್ಡ್, ವರ್ಕ್ಸ್ ಇದೆ ಅಂದರೆ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗುತ್ತೆ. ದೇ ಬ್ಯಾಕ್ಡ್ ದ ಕೇಕ್ ಅಂತ ಕೊಟ್ಟಿದ್ದಾನೆ. ದೇ ಬ್ಯಾಕ್ಡ್ ದ ಕೇಕ್ ಅಂದರೆ ಇದು ಪಾಸ್ಟ್, ಬ್ಯಾಕ್ಡ್ ಅಂತ ಇದೆ ಅಂದಮೇಲೆ ಪಾಸ್ಟ್ ಆಯ್ತಿದು. ದ ಆಪ್ರೇಷನ್ ಸಿಂಧೂರ ಈಸ್ ಸಕ್ಸಸ್ಫುಲ್. ಸೊ ಈಸ್ ಅಂತ ಬಂದಿದೆ ಅಂದರೆ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದೆ. ಇಷ್ಟು ಈಸಿಯಾಗಿ ನಾವು ಅದನ್ನು ಫೈಂಡ್ ಔಟ್ ಮಾಡ್ಬೋದು. ಓಕೆನಾ, ನೋಡಿ ನೆಕ್ಸ್ಟು ರೈಟ್ ದ ನೌನ್ ಫಾರ್ಮ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ನಾವು ನೌನ್ ಫಾರ್ಮ್ನ ಹುಡುಕ್ತಾ ಹೋಗೋಣ. ಓಕೆ, ಸೊ ಫಸ್ಟ್ ಏನಿದೆ, ಒಂದು ನಿಮಿಷ. ಕಂಪ್ಯಾಷನ್ ಅಂತ ಆಗುತ್ತೆ ಸ್ನೇಹಿತರೆ, ಇದರ ಒಂದು ನೌನ್ ಫಾರ್ಮ್. ಸೊ ನೆಕ್ಸ್ಟ್ ಬ್ಯೂಟಿಫುಲ್ ಇದೆಯಲ್ಲ, ಬ್ಯೂಟಿ ಆಗುತ್ತೆ. ಡೆವಲಪ್ ಇದೆಯಲ್ಲ, ಡೆವಲಪ್ಮೆಂಟ್ ಆಗುತ್ತೆ. ಎಜುಕೇಟ್ ಇದೆಯಲ್ಲ, ಎಜುಕೇಷನ್ ಆಗುತ್ತೆ. ಓಕೆ, ಅರ್ಥ ಆಯ್ತಾ? ಎಸ್, ನೋಡಿ ಫಸ್ಟು ಕಂಪ್ಯಾಷನ್ ಆಗುತ್ತೆ, ಬ್ಯೂಟಿಫುಲ್ ಬ್ಯೂಟಿ ಅಷ್ಟೇ, ಬ್ಯೂಟಿಫುಲ್ ಅಲ್ಲ ಇದು, ಬ್ಯೂಟಿ ಆಗುತ್ತೆ, ಡೆವಲಪ್ಮೆಂಟ್ ಆಗುತ್ತೆ, ಎಜುಕೇಷನ್ ಆಗುತ್ತೆ. ಇದು ನೌನ್ ಫಾರ್ಮ್ಸ್ ಆಗುತ್ತೆ. ಸರಿ, ನೆಕ್ಸ್ಟ್ ನೋಡಿ ಏನು ಕೊಟ್ಟಿದ್ದಾರೆ, ಕಂಪ್ಲೀಟ್ ದ ಸೆಂಟೆನ್ಸ್ ವಿತ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್ಸ್ ಗಿವನ್ ಇನ್ ದ ಬ್ರ್ಯಾಕೆಟ್. ಸೊ ಬ್ರ್ಯಾಕೆಟಲ್ಲಿ ಇರ್ತಕ್ಕಂತಹ ಫಾರ್ಮ್ನ ತೊಗೊಂಡು ನಾವು ಏನು ಮಾಡಬೇಕು, ಇವಾಗ ವರ್ಬ್ಸ್ನ ಬರಿಬೇಕು. ಸಿದ್ಧಾರ್ಥ ಡ್ಯಾಶ್ ದ ಸ್ವಾನ್ ವಿತ್ ಕೈಂಡ್ನೆಸ್ ಅಂತ ಕೊಟ್ಟಿದ್ದಾರೆ. ಸೊ ಇದೇನಾಗುತ್ತೆ ಸ್ನೇಹಿತರೆ, ಕೇರ್ ಇದ್ದಿದ್ದು ಏನಾಗುತ್ತೆ, ಕೇರ್ಡ್ ಅಂತ ಆಗುತ್ತೆ ಅಲ್ವಾ. ಎಸ್, ಕರೆಕ್ಟ್. ನೆಕ್ಸ್ಟ್ ನೋಡಿ, ದೇವದತ್ತ ಡ್ಯಾಶ್ ದ ಸ್ವಾನ್ ಅಂತ ಕೊಟ್ಟಿದ್ದಾನೆ. ಶೂಟ್ ಅಂತ ಆಗುತ್ತೆ. ಶೂಟ್ ಇದೆಯಲ್ಲ, ಶೂಟ್ ಇದ್ದಿದ್ದು ಏನಾಗುತ್ತೆ, ಹಾಂ, SHOT ಶಾರ್ಟ್ ಅಂತ ಆಗುತ್ತೆ ಸ್ನೇಹಿತರೆ. ಓಕೆನಾ, SHOT ಶೂಟ್ ಇದ್ದಿದ್ದು ಶಾರ್ಟ್ ಆಗುತ್ತೆ. ಓಕೆ, ಸಿದ್ಧಾರ್ಥ ಡ್ಯಾಶ್ ದ ಸ್ವಾನ್ ಆನ್ ದ ಸ್ಟೂಲ್, ಪುಟ್ ಅಂತ ಆಗುತ್ತೆ. ಓಕೆ, ಪುಟ್ ಆಗುತ್ತೆ. ಓಕೆನಾ, ಇದು ಪುಟ್ಟು ಯಾವುದೇ ಒಂದು ಟೆನ್ಸಲ್ಲಿದ್ದರೂ ಪುಟ್ ಅಂತ ಬರುತ್ತೆ ಅಲ್ವಾ, ಅದಕ್ಕಾಗಿ ಪುಟ್ಟೆ ಬರುತ್ತೆ, ಕಟ್ಟೆ ಬರುತ್ತೆ ಅಲ್ವಾ, ಹಾಗೆ. ಸೊ ಇಲ್ಲಿ ಪುಟ್ಟಿದ್ರು ಕೂಡ ಇಲ್ಲಿ ವಾಪಸ್ ಪುಟ್ಟೆ ಬರುತ್ತೆ. ದ ಗಾರ್ಡ್ ಡ್ಯಾಶ್ ಇನ್ ದ ಪ್ಲೇಸ್ ಎಕ್ಸ್ಟ್ರಾ ಡೇ ಅಂತ ಕೊಟ್ಟಿದ್ದಾನೆ. ದ ಗಾರ್ಡ್ ಡ್ಯಾಶ್ ದ ಪ್ಲೇಸ್ ಎಕ್ಸ್ಟ್ರಾ ಡೇ, ಎಂಟರ್ ಅಂತ ಕೊಟ್ಟಿದ್ದಾರಲ್ವಾ. ಸೊ ಎಂಟ್ರ್ ಏನಾಗುತ್ತೆ, ಎಂಟರ್ಡ್ ಅಂತ ಆಗುತ್ತೆ ಸ್ನೇಹಿತರೆ, ಯಾಕಂದರೆ ಎಕ್ಸ್ಟ್ರಾ ಡೇ ಇದು. ಎಕ್ಸ್ಟ್ರಾ ಡೇ ಅಂದರೆ ಫಸ್ಟ್ ಟೆನ್ಸ್ ಆಯಿತು, ಹಾಗಾಗಿ ಎಂಟ್ರ್ ಇದ್ದಿದ್ದು ಎಂಟರ್ಡ್ ಅಂತ ಆಗುತ್ತೆ. ಎಸ್, ನೆಕ್ಸ್ಟ್ ನೋಡಿ ಏನು ಕೊಟ್ಟಿದ್ದಾರೆ, ಒಂದು ನಿಮಿಷ. ಓ, ಈ ಥರನಾ ಇದು. ನೆಕ್ಸ್ಟ್ ನೋಡಿ, ಐಡೆಂಟಿಫೈ ದ ಅಡ್ಜೆಕ್ಟಿವ್ಸ್ ಇನ್ ದ ಗಿವನ್ ಸೆಂಟೆನ್ಸ್. ನಾವು ಗಿವನ್ ಸೆಂಟೆನ್ಸಲ್ಲಿ ಅಡ್ಜೆಕ್ಟಿವ್ನ ಏನು ಮಾಡಬೇಕು, ಫೈಂಡ್ ಔಟ್ ಮಾಡಬೇಕು. ನೋಡಿ ಎಲ್ಲಿದೆ ಇಲ್ಲಿ, ದ ಸ್ವಾನ್ ವಾಸ್ ಶೂಟ್ ವಿತ್ ಎ ಶಾರ್ಪ್ ಆ್ಯರೋ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿರ್ತಕ್ಕಂತಹದ್ದು ಅಡ್ಜೆಕ್ಟಿವ್ ಯಾವುದಾಗಿದೆ ಸ್ನೇಹಿತರೆ, ಯಾವುದು ಅಡ್ಜೆಕ್ಟಿವ್ ಆಗಿದೆ, ಶಾರ್ಪ್ ಅಂತಕ್ಕಂಥದ್ದ? ನೋ, ಅಲ್ಲ. ಯಾವುದಾಗುತ್ತೆ ಹೇಳಿ ನೋಡೋಣ.
ಯಾವುದಾಗುತ್ತೆ ಆನ್ಸರ್ ಮಾಡಬೇಕು ಎಲ್ಲರೂ ಕೂಡ. ಎಡ್ಜೆಕ್ಟಿವ್ ಬಗ್ಗೆ ತುಂಬ ಸಲ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸೊ ಹಂಗಾಗಿ ಎಸ್ ಹೌದು ಶಾಪೇ ಆಗುತ್ತೆ. ರೈಟ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಇಟ್ ಈಸ್ ಎ ಸ್ಟೋರೇಜ್ ಕೇಸ್. ಕೇಸ್ ಅಂತೂ ಇದೆ. ಯಾವ ರೀತಿ ಕೇಸ್ ಇದೆ? ಸ್ಟೋರೇಜ್ ಕೇಸ್ ಇರೋದ್ರಿಂದ ಸ್ಟೋರೇಜ್ ಆಗುತ್ತೆ. ದ ಪ್ರಿನ್ಸ್ ಈಸ್ ಎ ಗುಡ್ ಲೆಡ್ ಅಂತ ಅದು ಇದೆ. ಸೊ ಯಾವುದು ಇಲ್ಲಿ? ಹಾಂ ಕರೆಕ್ಟ್, ಗುಡ್ ಅಂತಕ್ಕಂಥದ್ದು ಆಗುತ್ತೆ. ಸೊ ನೆಕ್ಸ್ಟ್ ಹೋಗೋಣ. ಎಸ್ ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡಿ. ಐಡೆಂಟಿಫೈ ದ ಪ್ರನೌನ್ ಇನ್ ದ ಸೆಂಟೆನ್ಸ್ ಅಂತ ಕೊಟ್ಟಿದ್ದಾರೆ. ಪ್ರನೌನ್ ಯಾವುದು ಅಂತ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಕ್ವಶನ್ ನೋಡಿ ಸ್ನೇಹಿತರೆ, ಏನಿದೆ ಫಸ್ಟ್ ಕ್ವಶನ್ನು? ಸಿದ್ಧಾರ್ಥ ಹೆಲ್ಪ್ಡ್ ದ ಸ್ವಾನ್ ಆ್ಯಂಡ್ ಇಟ್ ರಿಕ್ವೈರ್ಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇಟ್ ಆಗುತ್ತೆ. ಬೇಗ ಬೇಗ ಹೋಗೋಣ, ಓಕೆನಾ? ಇಟ್ ಆಗುತ್ತೆ. ಓಕೆ, ಹೀ ಆಗುತ್ತೆ ಇಲ್ಲಿ. ಓ ಮೈ ಗಾಡ್, ಒಂದು ನಿಮಿಷ. ಸೊ ಇಲ್ಲಿ ಹೀ ಆಗುತ್ತೆ. ದೇವದತ್ತ ಶೂಟ್ ಇಟ್ ಆ್ಯಂಡ್ ಇಟ್ ಫೆಲ್ ಆನ್ ದ ಗ್ರೌಂಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಇಟ್ ಆಗುತ್ತೆ ಸ್ನೇಹಿತರೆ. ಓಕೆ, ಇಟ್ ಆಗುತ್ತೆ. ಎಸ್, ಓಕೆ, ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಹೋಗೋಣ. ಎಸ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ಕರೆಕ್ಟ್ ಫೋನೋನಮ್ಸ್ ಅಂತ ಕೊಟ್ಟಿದ್ದಾರೆ. ಫೋನೋನಮ್ಸ್ ಬಗ್ಗೆ ತುಂಬ ಪ್ರಶ್ನೆಗಳಿದೆ. ಅದನ್ನು ನಾನು ಈಸಿಯಾಗಿ ನಿಮ್ಗೆ ಕೂಡ ಕೊಟ್ಟಿದ್ದೀನಿ. ಫೋನೋನಮ್ಸ್ ಅಂದರೆ ಏನಿರುತ್ತೆ? ಕೇಳಿಸಿಕೊಳ್ಳಲು ಸೇಮ್ ಇರುತ್ತೆ, ಆದರೆ ಸ್ಪೆಲ್ಲಿಂಗ್ ಆಗಲಿ ಅರ್ಥ ಆಗಲಿ ಬೇರೆ ಆಗಿರುತ್ತೆ ಅಲ್ವಾ? ಬನ್ನಿ ಫಾಸ್ಟಾಗಿ ಮೂವ್ ಆಗೋಣ ಸ್ನೇಹಿತರೆ. ದ ಡ್ಯಾಶ್ ನೈಟ್ ಆರ್ ಅ ನೈಟ್ ಯಾವ್ದು ಯೂಸ್ ಮಾಡ್ತೀರಾ ನೋಡಿ. ದ ಡ್ಯಾಶ್ ರೋಡಿ ಇನ್ ಟು ದ ಕಾಸ್ಟಲ್ ಅಂಡರ್ ದ ಕವರ್ ಆಫ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಾಗುತ್ತೆ ಸ್ನೇಹಿತರೆ? ಫಸ್ಟು ಏನು ಬರುತ್ತೆ? ನೈಟ್ ಬರುತ್ತೆ, ಆಮೇಲೆ ನೈಟ್ ಬರುತ್ತೆ. ಓಕೆನಾ? ಇದು ಫಸ್ಟ್ ಒನ್, ಇದು ಸೆಕೆಂಡ್ ಒನ್. ಓಕೆ, ಎರಡೂ ಯೂಸ್ ಮಾಡಬೇಕು, ಯಾಕಂದರೆ ಎರಡು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಕೂಡ ಎರಡು ಯೂಸ್ ಮಾಡಬೇಕು, ಕರೆಕ್ಟಾಗಿ ನಾವು ಯೂಸ್ ಮಾಡಬೇಕು. ದ ಬೇಕರ್ ನೀಡೆಡ್ ಸ್ನೇಹಿತರೆ, ಬೇಕರ್ ನೀಡೆಡ್ ಡ್ಯಾಶ್ ಟು ಮೇಕ್ ಎ ಕೇಕ್ ಅಂದರೆ ಫ್ಲೇವರ್ ಬರುತ್ತಾ? ಎಸ್, ಫ್ಲೇವರ್ ಬರುತ್ತೆ. ಕೇಕ್ ಯೂಸ್ ಮಾಡ್ತಿದ್ದಾರೆ ಅಲ್ಲಿ, ಬೇಕರ್ ಇದ್ದಾನೆ ಅಂದಮೇಲೆ ಅದು ಫ್ಲೇವರ್ ಬರುತ್ತೆ, ಫ್ಲವರ್ ಅಲ್ಲ, ಆಯಿತಾ? ಬಟ್ ದ ಗಾರ್ಡನ್ ವಾಸ್ ಫುಲ್ ಆಫ್ ಬ್ಯೂಟಿಫುಲ್ ಡ್ಯಾಶ್ ಅಂದರೆ ಫ್ಲವರ್ ಬರುತ್ತೆ. ಹಾಗಾಗಿ ಇದು ಒಂದು, ಇದು ಎರಡು. ರೈಟ್. ನೆಕ್ಸ್ಟ್ ಕ್ವಶನ್ ನೋಡಿ. ದ ಡ್ಯಾಶ್ ಕ್ಲೈಂಬ್ಡ್ ದ ಟ್ರೀ. ಇಲ್ಲಿ ಯಾವುದು ಟ್ರೀನ ಏರುತ್ತೆ? ಬಿಯರ್ ಅಲ್ವಾ? ಹಾಗಾಗಿ ಬಿಯರ್ ಬರುತ್ತೆ ಸ್ನೇಹಿತರೆ. ಫಸ್ಟು ಇದು ಬಿಯರ್ ಬರುತ್ತೆ. ಎರಡನೇದಾಗಿ ಏನು ಕೊಟ್ಟಿದ್ದಾರೆ? ಆ್ಯಂಡ್ ದ ಬ್ರಾಂಚ್ ವಾಸ್ ಡ್ಯಾಶ್ ಆಫ್ ಲೀವ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿ ಬೇರ್ ಬರುತ್ತೆ. ಓಕೆ, ಬೇರ್ ಬರುತ್ತೆ. ಸೊ ಇದು ಎರಡನೇದಾಗುತ್ತೆ. ಫೋರ್ತ್ ಡಿ ನೋಡಿ. ವಿ ವಿಲ್ ಮೀಟ್ ಆ್ಯಟ್ ಡ್ಯಾಶ್ ಓ ಕ್ಲಾಕ್ ಅಂದರೆ 4 o'clock ಬರುತ್ತೆ ಒಂದು. FOUR, ಯಾಕಂದರೆ ಮೀಟ್ ಆಗ್ತಿದ್ದಾರೆ 4 o'clockಗೆ. ಆ್ಯಂಡ್ ಐ ಹ್ಯಾವ್ ಬೀನ್ ವೇಟಿಂಗ್ ಡ್ಯಾಶ್ ಯು ಆಲ್ ಡೇ, ಫಾರ್ ಆಲ್ ಡೇ, FOR. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡಿ, ಅರ್ಥ ಆಗ್ತಿದೆ ಅಲ್ವಾ? ಲೆಟ್ ಅಸ್ ಗೋ ಟು ದ ಡ್ಯಾಶ್ ಆ್ಯಂಡ್ ಡ್ಯಾಶ್ ಇಫ್ ಕ್ಯಾನ್ ಸ್ಪಾಟ್ ಎನಿ ಡಾಲ್ಫಿನ್ಸ್ ಅಂತ ಕೊಟ್ಟಿದ್ದಾರೆ. ಲೆಟ್ ಅಸ್ ಗೋ ಟು ದ ಸಿ ಅಲ್ವಾ? ಎಲ್ಲಿಗೆ ಹೋಗಬೇಕು? SEAC, ಸಮುದ್ರಕ್ಕೆ ಹೋಗೋಣ. ಆ್ಯಂಡ್ ಸಿ ಅಂದರೆ ನೋಡು. ಇಫ್ ವಿ ಕ್ಯಾನ್ ಸ್ಪಾಟ್ ಎನಿ ಡಾಲ್ಫಿನ್, ಅಲ್ಲಿ ಏನಾದರೂ ಡಾಲ್ಫಿನ್ ಕಂಡ್ರೆ ನೋಡಿ ಬರೋಣ ಅಂತ. ಓಕೆನಾ? ಈ ಸಿಗೂ ಏನು ಡಿಫ್ರೆನ್ಸ್ ಇದೆ ನೋಡ್ತಾ ಹೋಗಿ. ಸೊ ನೆಕ್ಸ್ಟ್ ನೋಡಿ, ಮತ್ತೆ ಪ್ರಿಪೊಸಿಷನ್ಸ್ನ ಕೊಟ್ಟಿದ್ದಾರೆ ಇಲ್ಲಿ. ನಾವು ಪ್ರಿಪೊಸಿಷನ್ನ ಇಲ್ಲಿ ಆ್ಯಡ್ ಮಾಡಬೇಕಾಗತ್ತೆ. ಸೊ ನೋಡಿ, ಇಲ್ಲಿ ಪ್ರಿಪೊಸಿಷನ್ಸ್ ಕೊಟ್ಟಿದ್ದಾರೆ. ಬನ್ನಿ. ಆರ್ ಯು ಗೋಯಿಂಗ್ ಟು ದ ಪಾರ್ಟಿ ಆನ್ ಫ್ರೈಡೇ? ಆನ್ ಬರುತ್ತೆ ಸ್ನೇಹಿತರೆ. ಏನು ಬರುತ್ತೆ? ಆನ್ ಬರುತ್ತೆ. ಓಕೆ, ಆನ್ ಫ್ರೈಡೇ. ನೆಕ್ಸ್ಟ್ ಹೋಗೋಣ. ವಿಲ್ ಬಿ ಬಿಸಿ ಡ್ಯಾಶ್ ದ ಮಾರ್ನಿಂಗ್ ಬಟ್ ಐ ಕ್ಯಾನ್ ಎಂಜಾಯ್ ಯು ಇನ್ ದ ಈವ್ನಿಂಗ್. ವಿಲ್ ಬಿ ಬಿಸಿ ಅಂದರೆ ಏನು ಬರುತ್ತೆ? ಇನ್ ದ ಮಾರ್ನಿಂಗ್.
ಹೌದಾ. ದ ಮಾರ್ನಿಂಗ್ ಬಂದರೆ ಅಲ್ಲಿ ಇನ್ ಅಂತ ಬಂದೇ ಬರುತ್ತೆ, ಹಾಗಾಗಿ ಅದು ಇನ್ ದ ಮಾರ್ನಿಂಗ್ ಆಗುತ್ತೆ. ಲೆಟ್ ಅಸ್ ಮೀಟ್ ಡ್ಯಾಶ್ ದ ಕಾರ್ನರ್ ಆಫ್ ದ ಸ್ಟ್ರೀಟ್. ಸೊ ಏನು ಬರುತ್ತೆ ಇಲ್ಲಿ, ಲೆಟ್ ಅಸ್ ಮೀಟ್ ದ ಕಾರ್ನರ್ ಆಫ್ ದ ಸ್ಟ್ರೀಟ್ ಆರ್ ಇನ್ ದ ಕಾರ್ನರ್ ಕೂಡ ಆಗುತ್ತೆ. ಇನ್ ಆರ್ ಅಟ್ ಆಗುತ್ತೆ. ಓಕೆ, ಹೌದು. ನೆಕ್ಸ್ಟ್ ಹೋಗೋಣ. ಫಿಲ್ಲಿಂಗ್ ದ ಬ್ಲ್ಯಾಕ್ಸ್ ವಿತ್ ದ ಸೂಟೇಬಲ್ ಪ್ರಿಪೊಸಿಷನ್ಸ್. ಅಗೇನ್ ಪ್ರಿಪೊಸಿಷನ್ಸ್ ಬಂದಿದೆ ನೋಡಿ ಮತ್ತೆ 24th ಕ್ವಶನಲ್ಲಿ. ದ ಕೇಕ್ ವಾಸ್ ಶೇರ್ಡ್ ಡ್ಯಾಶ್ ಜಾನ್ ಆ್ಯಂಡ್ ಸವಿತಾ. ಸೊ ದ ಕೇಕ್ ವಾಸ್ ಶೇರ್ಡ್ ಬಿಟ್ವೀನ್ ಆಗುತ್ತೆ ಸ್ನೇಹಿತರೆ, ಬಿಟ್ವೀನ್ ಆಗುತ್ತೆ ಇಲ್ಲಿ. ಓಕೆನಾ, ಬಿಟ್ವೀನ್ ಅವರಿಬ್ಬರ ಮಧ್ಯೆ ಕೇಕನ್ನು ಹಂಚಲಾಗಿರೋದ್ರಿಂದ ಬಿಟ್ವೀನ್ ಬರುತ್ತೆ. ದ ಬ್ಲೈಂಡ್ ಮ್ಯಾನ್ ರಿಯಲೈಸ್ ಡ್ಯಾಶ್ ಈಸ್ ಸ್ಟಿಕ್. ಏನಾಗುತ್ತೆ, ಆನ್ ಆಗುತ್ತೆ, ಆನ್ ಇಸ್ ಸ್ಟಿಕ್ ಆಗುತ್ತೆ. ಓಕೆ, ರಿಯಲೈಸ್. ಓಕೆ, ನೆಕ್ಸ್ಟ್ ನೋಡಿ. ದ ಡಾಗ್ ಗ್ರೌಲ್ಡ್ ಡ್ಯಾಶ್ ದ ಟೂ ಸ್ಟೇಂಜರ್ಸ್ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಆನ್ ದ ಟೂ ಸ್ಟೇಜನ್ಸ್ ಅಂತ ಆಗುತ್ತೆ. ಆಗುತ್ತಾ? ಹಾಂ, ಕರೆಕ್ಟ್. ಎಟ್ ದ ಆಗುತ್ತೆ, ಎಟ್ ದ ಆಗುತ್ತೆ. ಓಕೆ, ನೆಕ್ಸ್ಟ್. ಶಿ ಲವ್ಸ್ ಪ್ಲೇಯಿಂಗ್ ಡ್ಯಾಶ್ ಹರ್ ಡಾಲ್ ವಿತ್. ಎಸ್, ವಿತ್ ಹರ್ ಡಾಲ್ ಆಗುತ್ತೆ ಅಲ್ವಾ. ಅವಳು ಗೊಂಬೆ ಜೊತೆಗೆ ಏನಾಗಿರ್ತಾಳೆ, ಹ್ಯಾಪಿಯಾಗಿರ್ತಾಳೆ ಅಥವಾ ಪ್ರೀತಿಸ್ತಾಳೆ ಅಂತ ಆಯಿತು ಅಲ್ವಾ. ಸೊ ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಈ ಕ್ವಶನ್ನು ದ ಸನ್ ರೈಸಸ್ ಡ್ಯಾಶ್ ಇನ್ ದ ಈಸ್ಟ್ ಅಂತ ಆಗುತ್ತೆ. ಇದು ಓದೋದೇ ಬೇಡ, ಅದು ಆಟೋಮೆಟಿಕ್ಕಾಗಿ ಬಂದೇ ಬಿಡುತ್ತೆ. ಇನ್ ದ ಈಸ್ಟ್. ಓಕೆ, ದ ಪಾರ್ಕ್ ಈಸ್ ನಿಯರ್ ಮೈ ಹೌಸ್ ಆಗುತ್ತೆ, ನಿಯರ್ ಮೈ ಹೌಸ್ ಆಗುತ್ತೆ. ಎಸ್, ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ನೋಡಿ. ಇದೆಲ್ಲ ಪೊಯಮ್ಗೆ ಸಂಬಂಧಪಟ್ಟಿದೆ, 2-3 ವಾಕ್ಯಗಳು. ಓಕೆನಾ, ನೋಡಿ 4 ಅಂಕ ಇದೆ. ಸೊ ಎಸ್, ಸೊ ಇಲ್ಲಿಗೆ ಲೆಸನ್ ಮುಗೀತೆ ನೋಡಿ. ಇಲ್ಲೊಂದು ಸ್ವಲ್ಪ ಗ್ರಾಮರ್ನ ನಾನು ನೋಡ್ದಂಗೆ ಆಯಿತು. ಒಂದು ನಿಮಿಷ. ಐಡೆಂಟಿಫೈ ದ ಫೋರ್ಸಸ್ ವಿಚ್ ಗಿವನ್, ಪೇರ್ ದ ರೈಮಿಂಗ್ ವರ್ಡ್ಸ್. ಇದೇನು ಬೇಕಾಗಿಲ್ಲ ನಿಮಗೆ. ಎಸ್, ಇಲ್ಲಿ ನೋಡಿದ್ದೀನಿ. ಎಸ್, ಬನ್ನಿ ಸ್ನೇಹಿತರೆ, ಇದೊಂದು ನೋಡೋಣ. ಓಕೆನಾ, ನೋಡಿ. ಓಹೋ, ಇದು ನೆಕ್ಸ್ಟ್ ಪೋಯಮ್ದಿದೆ, ಮುಗಿಸ್ಬಿಡೋಣವಾ? ಹಾಂ, ಅದೇ ಅಂದ್ಕೊಂಡೆ ನಾನು ಹೆಂಗೆ ಬಂತು ಅಂತ. ಇದು ನೆಕ್ಸ್ಟ್ ಪೋಯಮ್ದಿದೆ ಸ್ನೇಹಿತರೆ. ಸೊ ಇಲ್ಲಿಗೆ ನಮ್ಮ ಲೆಸನ್ ಕಂಪ್ಲೀಟ್ ಆಗುತ್ತೆ ನೋಡಿ. ಓಕೆನಾ, ಇಲ್ಲಿಗೆ ನಮ್ಮ ಲೆಸನ್ ಕಂಪ್ಲೀಟ್ ಆಗುತ್ತೆ. ಇನ್ನು ಒಂದು ಲೆಸನ್, ಒಂದು ಪೋಯಮ್ ಮಾತ್ರ ಇರೋದ್ರಿಂದ ಸೊ 1 ಅವರ್ ನಾನು ತರಗತಿ ಮಾಡೋಕ್ಕಿಂತ ಬೋರ್ ಆಗುತ್ತೆ ನಿಮಗೆ. ಹಂಗಾಗಿ ಸೊ ನೆಕ್ಸ್ಟ್ ವಿಡಿಯೋಲಿ 1 ಪೋಯಮ್ 1 ಲೆಸನ್ ಮಾತ್ರ ಇದೆ. ಅದನ್ನು ಮಾಡಿದ್ರೆ 8th ಸ್ಟ್ಯಾಂಡರ್ಡ್ ಫುಲ್ ಕಂಪ್ಲೀಟ್ ಆಗುತ್ತೆ. ಸೊ ಥ್ಯಾಂಕ್ ಯು ಇಲ್ಲಿವರೆಗೂ ತರಗತಿಯನ್ನು ನೋಡಿದ್ದಕ್ಕೆ. ನೋಟಿಫಿಕೇಷನ್ ಆಗೋ ಚಾನ್ಸಸ್ಸು 99% ಹೆಚ್ಚಿದೆ, ಯಾಕಂದರೆ ಒಳ ಮೀಸಲಾತಿ ನಿರ್ಧಾರ ಆಗೋಗಿದೆ. ಹಾಗಾಗಿ 15ರಿಂದ 20 ದಿನದಲ್ಲಿ ನೋಟಿಫಿಕೇಷನ್ ಸ್ಟಾರ್ಟ್ ಆಗುತ್ತೆ. ಮೇ ಲಾಸ್ಟ್ ವೀಕ್ ಅಥವಾ ಜೂನ್ ಫಸ್ಟ್ ವೀಕಲ್ಲಿ. ಯಾಕಂತಂದರೆ 15 ದಿನ ರೋಸ್ಟರ್ ಮಾಡ್ಲಿಕ್ಕೆ ಬೇಕು ಅವರಿಗೆ. ರೋಸ್ಟರ್ ಮಾಡಿದ್ಮೇಲೆ ನೇಮಕಾತಿಗಳು ಸಾಗುತ್ತೆ. 15ರಿಂದ 20 ದಿನ ಅವರಿಗೆ ರೋಸ್ಟರ್ ಮಾಡಲಿಕ್ಕೆ ಸಮಯ ಬೇಕಾಗುತ್ತೆ. ಅದಾದಮೇಲೆ ನೋಟಿಫಿಕೇಷನ್ ಸ್ಟಾರ್ಟ್ ಆಗುತ್ತೆ. ಶಿಕ್ಷಕರ ನೇಮಕಾತಿ ಅಂತೂ ಆದಷ್ಟು ಬೇಗ ಆಗುತ್ತೆ ಸ್ನೇಹಿತರೆ. ನಮ್ಮ ಮಧು ಬಂಗಾಪನವ್ರು ಮಾತು ಕೊಟ್ಟಿದ್ದಾರೆ, ಅದ್ರ ಪ್ರಕಾರ ನಡ್ಕೋತಾರೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಓಕೆನಾ. ಸೊ ಥ್ಯಾಂಕ್ ಯು. ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ರೆಡಿ ಆಗ್ತಿದ್ದಾರೆ ಅವರಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ ಅಗೇನ್. ಎಲ್ಲರೂ ಪ್ರತಿಯೊಬ್ಬರು ಕೂಡ ಸ್ನೇಹಿತರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿ ಜಾಯಿನ್ ಆಗಲೇಬೇಕು. ಯಾಕಂದರೆ ಸುಮ್ಮನೆ ನೀವು ತರಗತಿಗಳನ್ನು ನೋಡ್ತಾ ಹೋಗೋದಲ್ಲ, ಸರಿನಾ? ಯಾವತ್ತೂ ಸುಮ್ಮನೆ ತರಗತಿಗಳು ನೋಡ್ತಾ ಹೋಗೋದಿಲ್ಲ. ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತ ಇದೆ. ನೀವು ಪ್ರಾಕ್ಟೀಸ್ ಮಾಡಿದ್ರೆ ನೀವು ಅದರಲ್ಲಿ ವಿನ್ ಆಗ್ತೀರಾ. ಡಿಫಿಕಲ್ಟ್ ವರ್ಡ್ ಮಾತ್ರ ಅಬ್ಸರ್ವ್ ಮಾಡಿ, ಈಸಿ ಇರೋದ್ರ ಬಡ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಇಷ್ಟು ನಾನು ಹೇಳೋದು. ಓಕೆನಾ? ಹೌದು, ತುಂಬ ಜನ ಕಮೆಂಟ್ ಮಾಡ್ತಾನೆ ಇರ್ತಾರೆ. ಸೊ ಕಂಟಿನ್ಯೂ ಮಾಡಿ ಅಂತ. ಖಂಡಿತವಾಗ್ಲೂ 9th 10th ಇನ್ನೂ 2 ಇದೆ, ಅದು 2 ಕೂಡ ನಿಮಗೆ ಮುಗಿಸ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು.